ಏ ಸಿಂಧು, ನೀನು ಎಲ್ಲೂ ಹೋಗ್ಬೇಡ. ಹಾ, ಇವತ್ತು ನೀನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ. ಗಂಡ ನನ್ ನೋಡಕ? ಯಾಕಮ್ಮ? ಯಾಕೆ ಅಂದ್ರೆ ಮದ್ವೆ ಮಾಡಕ್ಕೆ. ಯಾಕೆ ಅಂತ ಕೇಳ್ತಾಳೆ. ಇನ್ನೇನು ನಿನ್ ಓದೋದೆಲ್ಲ ಮುಗೀತಲ್ಲ, ಸಾಕು ಮದ್ವೆ ಮಾಡ್ಕೊಂಡು ನಿನ್ ಗಂಡನ ಮನೆಗೆ ಹೋಗು ಅಷ್ಟೇನೆ. ಇನ್ನೇನು ನಿಮ್ಮ ಅಕ್ಕ ಇರೋ ಎಲ್ಲಾನ ಮದ್ವೆ ಆಗಿ ಹೋಗಿದ್ದಾಯ್ತು. ಇನ್ನಿರೋಳು ನೀನೇನೆ, ನಿಂದೆ ನೆಕ್ಸ್ಟ್ ಮದ್ವೆ. ರೆಡಿ ಆಗಿರು. ಅಯ್ಯೋ ಅಮ್ಮ, ಸುಮ್ಮನೆ ಇರ್ತೀಯನಮ್ಮ. ಅಕ್ಕರಿಗೆಲ್ಲ ಮದುವೆ ಆಗಿ ಇನ್ನು ಮಗು ಆಗಿಲ್ಲ ಇಬ್ರಿಗೂ. ಅಂಥದ್ರಲ್ಲಿ ನನ್ನ ಮದುವೆ ಮಾಡಿ ಯಾಕೆ ಸುಮ್ಮನೆ ಹೇಳು? ಯಾಕೋ ನಮ್ಮ ಅಕ್ಕರಿಗೆ ಮಕ್ಕಳೇ ಆಗ್ತಾ ಇಲ್ಲ, ಏನು ಅಂತ ಸ್ವಲ್ಪ ವಿಚಾರಿಸು. ಎಲ್ಲಾದ್ರೂ ಶಾಸ್ತ್ರ ಗೀತ್ರ ಕೇಳು, ಏನಾದರೂ ದೋಷ ಗೀಷ ಆಯ್ತಾ ಅಂತಾನೆ. ಆಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡುವಂತೆ. ಅದು ಸರಿನೇ ಕಣೆ, ನೀನು ಹೇಳೋದನ್ನು. ಮೊದಲು ಎಲ್ಲಾದ್ರೂ ಶಾಸ್ತ್ರ ಕೇಳ್ತೀನಿ, ಯಾಕೆ ನಮ್ಮ ಹೆಣ್ಮಕ್ಳಿಗೆ ಮಕ್ಕಳೇ ಆಗ್ತಿಲ್ಲ ಅಂತಾನೆ. ಆಮೇಲೆ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಣ ಬಿಡು. ನೀನು ಹೇಳೋದನ್ನು ಸರಿಯಾಗಿ ಐತೆ. ಯಾಕೆ ಅನ್ನತ್ತೆ ಇದ್ಯಾ? ಏನ್ ಕಾಣಿಸ್ತೈತೆ ಅಮ್ಮ? ಅಲ್ಲೋಡಲಿ ಯಾರು ಬಂದಿದ್ದಾರೆ, ನೀನ್ ಹಿಂದೆ ನೋಡು. ಅರೇ ಶಾಂತಂದ ಅಕ್ಕ, ಇದು ಯಾರಿಗೆ ಯಾರು ಅಂತ ಗೊತ್ತಾಯ್ತಾ ನಿಮ್ದಕ್ಕೆ? ಗೊತ್ತಾಯ್ತಾ ಇಲ್ವಾ ಹೇಳಿ? ಗೊತ್ತಾಯ್ತು ಬಿಡೆ ಬಾನು. ಇದು ಗುಂಡಜ್ಜಿ ತಾನೆ? ಏನಿದು ಗುಂಡಜ್ಜಿ ಪೂರ್ತಿ ಒಳ್ಳೆ ಹುಡುಗಿ ತರ ಆಗ್ಬಿಟ್ಟೈತೆ. ಹೇರ್ ಸ್ಟೈಲು, ಸೀರೆ, ಮೇಕಪ್, ಯು ತಲೆಗೆ ಮಲ್ಗೆ ಹೂವ. ಏನ್ ಗುಂಡಜ್ಜಿ ನಿನ್ ಗೆಟಪ್ ಹಿಂಗೆ ಚೇಂಜ್ ಆಗ್ಬಿಟ್ಟೈತೆ? ಏನು ಇನ್ನೊಂದು ಮದ್ವೆ ಆಗ್ತೀಯಾ ಹೆಂಗೆ? ಹೌದೇನು ಶಾಂತಮ್ಮ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ನನಗಂತೂ ಯಾಕೋ ಒಂಥರ ನಾಚಿಕೆ ಆದಂಗೆ ಆಗ್ತಾಯಿದಪ್ಪ. ಈ ಭಾನು, ಭಾಗ್ಯಮ್ಮ, ಈ ಜಯಮ್ಮ ಬಿಡ್ತಿಲ್ಲ. ನಡಿ ಹಿಂಗಾಚೆ ಹೋಗೋಣ ಅಂತನ ಕರ್ಕೊಂಬಂದ್ರು. ನಾನೇನೇನು ದೇವರು ಉತ್ಸವ ಮೂರ್ತಿಯೇನೆ ಹಿಂಗೆ ಮೆರವಣಿಗೆ ಹೋಗೋಕ್ಕೆ ಊರು ತುಂಬಾನ. ಅಯ್ಯೋ, ನನಗಂತೂ ನಾಚಿಕೆ ಆಗುತ್ತೆ. ಈ ಜಯಮ್ಮ, ಭಾನು, ಭಾಗ್ಯಮ್ಮ ಬಿಡ್ತಿಲ್ಲ ನೋಡಿ ಶಾಂತಮ್ಮ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು ಗುಂಡಜ್ಜಿ, ಯಾಕೆ ನಾಚ್ಕೊಂತೀಯ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೋಗು ಗುಂಡಜ್ಜಿ. ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಇಲ್ಲಾಂದ್ರೆ ಸೀರಿಯಲ್ಗಳಿಗೆ ಆಡಿಷನ್ ಕೊಡು, ನಿನ್ನ ಪಕ್ಕ ಹಾಕ್ಯಂತಾರೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಒಳ್ಳೆ ವಿಲನ್ ರೋಲು ಚೆನ್ನಾಗಿ ಒಪ್ಪುತ್ತೆ ನಿನ್ಗೆ, ನಿನ್ನ ಬಾಡಿಗೂ ನಿನ್ನ ಇದಕ್ಕೂ. ಇದೇನೆ ವಿಲನ್ ಅಂದ್ರೆ ಬೇಡಮ್ಮ. ನನಗೆ ವಿಲನ್ ಫಲನ್ ಅಂದ್ರೆ ಇಷ್ಟ ಆಗಲ್ಲ. ಅದೆಲ್ಲನ ಕೆಟ್ಟದ್ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ. ಒಳ್ಳೇದ್ ಮಾಡೋದು ಅಂತದು ಇಷ್ಟ ಆಗುತ್ತೆ. ಆಯ್ತು ಬಿಡು, ಹಂಗಾದ್ರೆ ಹೀರೋಯಿನ್ಗೆ ಆಡಿಷನ್ ಕೊಡು, ಯಾವ್ದಾದ್ರು ಸೀರಿಯಲ್ಗೆ ಸೆಲೆಕ್ಟ್ ಆಗ್ತೀಯಾ? ಸುಮ್ಮನೆ ಇರೇ ಅಮ್ಮಣ್ಣಿ, ನನಗೆ ಆಕ್ಟಿಂಗು ಬರಲ್ಲ, ಪ್ಯಾಕ್ಟಿಂಗು ಬರಲ್ಲ. ಸುಮ್ಮನೆ ಈ ಜಯಮ್ಮ ಮೊದಲನೇ ಸಲ ಮಾಡ್ತಾ ಇದ್ದೀನಿ, ನಿನಗೆ ಮಾಡ್ತೀನಿ ಅಂತ ಬಲವಂತ ಮಾಡವಳೆ. ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀನೇನೆ ಸಿಂಧು? ಹ್ಞೂ ಅಜ್ಜಿ, ಸೇಮ್ ನೀನು ಗುಂಡಜ್ಜಿ ತರ ಕಾಣಿಸ್ತಾ ಇಲ್ಲ, ಆಂಟಿ ತರ ಕಾಣಿಸ್ತಾ ಇದೀಯಾ. ಜಲ್ ನೋಡಿದ್ರೆ ಗುರ್ತೇ ಸಿಗಲ್ಲ. ಹಂಗಿದೀಯಾ? ಹೌದಾ? ಸರಿ ಆಯ್ತು ಬಿಡು ಬಾನು, ನಡಿಯೇ ಸಾಕು. ಎಲ್ಲ ಒಟ್ಟು ತೆಗ್ದಾಕ ನನಗಂತೂ ಒಂಥರ ಆಗ್ತೈತ್ ಕಣಿ. ಅಯ್ಯೋ ಗುಂಡಜ್ಜಿ, ನೀನು ಸೀದಾ ಲಸ್ಮ ಕರ್ಮಂತಕ್ ನಡಿ. ಲಾವಣ್ಯ ಸಿಕ್ಕವಳಂತೆ, ಇಲ್ಲಿಗೆ ಕರ್ಕೊಂಬಂದೇವಳೇನು ನೋಡೋಣ, ಮಾತಾಡ್ಸ್ಕೊಂಬರೋಣ ನಡಿ. ಅವರು ನೋಡಿ ನಿನ್ನ ಸಂತೋಷ ಪಡ್ಲಿ. ಅವ್ರ ಮತಕ್ಕೇನು ಬೇಡಮ್ಮ, ನಾನಂತೂ ಆ ಲಸ್ಮ ಕರ್ಮಂತಕ್ ಬೇಡ ಬರಲ್ಲ ಕಣೆ ಬಾನು. ನಿಂದು ಬರ್ದೇ ಇದ್ರೆ ಅಷ್ಟೇ ಆಯ್ತು. ನಿಂದು ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಯಾರಾದ್ರೂ ಕಸ್ಟಮರ್ ಬರ್ತಾರೆ, ಅವ್ರಿಗೆ ಮೇಕಪ್ಗೆ ಮಾಡಿ ನಾವು ಗುಂಡೊಂದು ಹಕ್ಕಾಗೆ ಲಕ್ಷ್ಮಿ ಅಕ್ಕ ಅಂತಕ್ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಲಕ್ಷ್ಮಿ ಅಕ್ಕ ಮತ್ತೆ ಲಾವಣ್ಯ ಬಂದಿದಾರ ಅಂತ ನೋಡ್ಕೊಂಡು ಹಂಗೆ ನಡೀರಿ ಗುಂಡದ ಅಕ್ಕ. ಏನು ಜಯಮ್ಮ, ನಿಮ್ಮ ಅಕ್ಕನ ಸೊಸೆ ಸಿಕ್ಲೇನಂಗಾರೆ? ಲಾವಣ್ಯ, ನಮ್ಮ ಅಕ್ಕನ ಸೊಸೆ ಅಂತ ಯಾಕೆ ಹೇಳ್ತೀಯಾ? ಲಕ್ಷ್ಮಕ್ಕನ ಮಗಳು ಅಂತಾನೆ ಹೇಳು. ಏನ್ ಪರವಾಗಿಲ್ಲ ಅಲ್ಲ, ನಿನ್ಗೂ ಸಂಬಂಧ ಆಗ್ಬೇಕಲ್ಲ, ನಿನ್ಗೂ ಸೊಸೆ ಆಗ್ಬೇಕಲ್ಲ, ಅದಕ್ಕೆ ಹಂಗಂದೆ ನಿಮ್ಮ ಅಕ್ಕನ ಸೊಸೆ ಅಂತ. ಸಿಕ್ಕಿದ್ಲೇನಂಗಾದ್ರೆ? ಸಿಕ್ಕವಳಂತೆ, ಅದಕ್ಕೆ ಇವರು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನಾನು ಏನೋ ಮೊದಲನೇ ಸಲ ಮಾಡ್ತಾ ಇದೀನಲ್ಲ ಅಂತ ಗುಂಡಜ್ಜಿಗೆ ಮಾಡಿದೆ. ಚೆನ್ನಾಗೈತಲ್ವೇ? ಹ್ಞೂ ಕಣೆ ಜಯಮ್ಮ, ಚೆನ್ನಾಗೈತಮ್ಮ. ಹಬ್ಬ, ನನಗಂತೂ ಈಗ ಮನ್ಸಿಗೆ ಸಮಾಧಾನ ಆಯ್ತು. ತುಂಬಾ ಖುಷಿ ಆಯ್ತು. ಎಲ್ಲರೂ ಹೊಗಳ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದೆ, ಹೇರ್ ಸ್ಟೈಲು, ಮೇಕಪ್ ಎಲ್ಲನ ಅಂತಾನ. ಇನ್ಮೇಲೆ ನನಗೆ ದುಡ್ಡು. ಅಯ್ಯೇ ಸಿಂಧು, ನಿನ್ ಫ್ರೆಂಡು ಯಾರನ್ನ ಇದ್ರೆ ನಮ್ ಬ್ಯೂಟಿ ಪಾರ್ಲರ್ ಬರಕ್ ಹೇಳು. ನಾನು ಎಲ್ಲ ಮೇಕಪ್ ಎಲ್ಲ ಮಾಡ್ತೀನಿ, ಹೇರ್ ಸ್ಟೈಲು, ಫಾಸ್ಟ್ ಸ್ಟೈಲು ಎಲ್ಲನ ಏನೇನ್ ಬೇಕೋ ಎಲ್ಲ ಮಾಡ್ತೀನಿ. ಸರಿ ಆಂಟಿ, ಆಯ್ತು ಹೇಳ್ತೀನಿ ಹೇಳ್ರಿ. ನಡಿಯೇ ಸಿಂಧು, ಹೊಳಿಕ್ ಹೋಗೋಣ. ವಿವೇಕಪ್ಪ, ಇದು ಗುಂಡಜ್ಜಿ ಇದ್ದಂಗೈತಲ್ಲ. ಗುಂಡಜ್ಜಿ ನೀನಾ? ಹ್ಞೂ ಕಣಪ್ಪ, ನಾನೇನೆ. ಎಲ್ಲಿ ಲಸ್ಮಕ್ಕ ಬಂದ್ಲೆ ಮಗಳನ್ನ ಕರ್ಕೊಂಡು? ಇಲ್ಲ, ಆವಾಗಲೇ ಫೋನ್ ಮಾಡಿದ್ದೆ 4 ಗಂಟೆ ಹಿಂದೆ, ನೀನು ಬರ್ತೀವಿ ನಾ ಸ್ವಲ್ಪ ಹೊತ್ತು ಅಂತ ಹೇಳಿದ್ಲು. ಈಗಲಾಗ್ಲೇ ಬರ್ಬೋದು. ಅಲ್ಲ, ಏನು ನಿನ್ನ ವೇಷ, ಏನಿದು ನಿನ್ನ ಅವತಾರ ಗುಂಡಜ್ಜಿ? ಅಯ್ಯೋ ವಿವೇಕಂದು ಅಣ್ಣ, ಅದು ಗುಂಡಜ್ಜಿಗೆ ಜಯಮ್ಮಂದು ಮೇಕಪ್ಗೆ ಮಾಡಿದೆ, ಅದಕ್ಕೆ ಈ ತರ ಎಲ್ಲ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದ್ದಾರೆ ತಾನೇ ಗುಂಡದ ಅಕ್ಕ? ಹೇಳಿ. ಚೆನ್ನಾಗೇನ ಕಾಣ್ತೈತೆ ಗುಂಡಜ್ಜಿ, ಆದರೆ ಗುಂಡಜ್ಜಿಗೆ ಇದೆಲ್ಲನ ಸೂಟ್ ಆಗಲ್ಲ. ಏನಿದ್ರು ತುರ್ಬಾಕೆಂಡು ಅಚ್ಚಕಟ್ಟಾಗೆ ಇದ್ರೇನೆ ಚಂದ. ಅಲ್ವೇನ್ ಗುಂಡಜ್ಜಿ? ಹ್ಞೂ ಕಣಪ್ಪ, ಆದ್ರೆ ಏನ್ ಮಾಡೋದು ನೋಡು, ಇವರೆಲ್ಲ ಬಲವಂತ ಮಾಡಿ ನನಗೆ ಹಿಂಗೆಲ್ಲನ ಅವತಾರ ಮಾಡ್ಯವ್ರೆ. ರೀ ಲಾವಣ್ಯ ಸಿಕ್ಬಿಟ್ಟಿದ್ದಾಳೆ ನೋಡಿ ಗುಂಡದ ಅಕ್ಕ. ನಮ್ದು ಹೇಳಿಲ್ವಾ ಲಾವಣ್ಯ? ಹೇಗೆ ಇದೀಯಾ? ಚೆನ್ನಾಗಿದೀಯಾ? ಲಾವಣ್ಯ ಚೆನ್ನಾಗಿದ್ದೀನಮ್ಮ. ಅಯ್ಯೋ, ನೀನು ಕಿಡ್ನಾಪ್ ಆಗಿದ್ಯಾ ಅಂತ ಕೇಳ್ದಾಗಿಂದ ನನಗಂತೂ ಊಟ ಇಲ್ಲ, ನಿದ್ದೆ ಇಲ್ಲ. ಹೆಂಗೋ ಸದ್ಯ ಏನು ತೊಂದರೆ ಆಗಿಲ್ಲ ತಾನೇ ನಿನಗೆ? ಇಲ್ಲಪ್ಪ, ಏನು ತೊಂದರೆ ಆಗಿಲ್ಲ.
ಹೆಂಗೋ ಸೇಫ್ ಆಗಿ ನಾನು ಮನೆಗೆ ಬಂದೆ. ಚೆನ್ನಾಗಿದ್ದೀರಾ ಅಜ್ಜಿ? ಚೆನ್ನಾಗೈತಾ? ಹ್ಞೂನಮ್ಮ, ನಾವು ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿರು. ಮೊದಲು ಹುಷಾರಾಗಿ ಓಡಾಡ್ಬೇಕಮ್ಮ. ಇಂಥವೆಲ್ಲ ನಾ ಯಾರನ್ನ ಪುಂಡು ಪೋಕ್ರಿ ಇದ್ರೆ ಒಬ್ಬೊಬ್ಬಳೆ ಓಡೋಗ್ಬೇಡ ಎಲ್ಗೂ. ನಿನ್ನ ಗಂಡನ ಕರ್ಕೊಂಡು ಹೋಗಿ ಎಲ್ಗಾನ ಹೋಗಂಗಿದ್ರೆ ಗೊತ್ತಾಯ್ತಾ? ನೀನು ಒಬ್ಬಳೆ ಎಲ್ಲೂ ದಾರಿಲಿ ಓಡಾಡಬೇಡ. ಈಗಿನ ಹುಡುಗರು ಸರಿ ಇಲ್ಲ. ಯಾರನ್ನ ಒಂಟಿ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅಂದರೆ ಹಿಂದೆನೇ ಫಾಲೋ ಮಾಡ್ಕೊಂಬರ್ತಾರೆ. ಹುಷಾರು. ಸರಿಯಪ್ಪ, ಆಯ್ತು. ಇನ್ಮೇಲೆ ಹುಷಾರಾಗಿರ್ತೀನಿ ಬಿಡಿ. ಅಲ್ಲ, ಇಷ್ಟ ದಿನ ನಾನು ಓಡಾಡ್ತಿದ್ದೆ ಅಲ್ಲೆಲ್ಲನ, ಏನೂ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಸೀಮಾ ರೀಮಾ ಸೇರ್ಕೊಂಡು ಈ ತರ ರೌಡಿಗಳಿಗೆ ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡ್ಸಿದ್ದಾರೆ ಅಷ್ಟೇನೆ. ಅಲ್ಲೇನು ತೊಂದರೆ ಅಂತದ್ದೇನೂ ಇಲ್ಲ. ಅವತ್ತು ಅದು ಅಲ್ದೇನೆ ಮಧ್ಯಾಹ್ನ ಬೇರೆ ಆಗಿ 12 ಗಂಟೆ. ಅವಾಗ ಬೇರೆ ಯಾರು ಹೊರಗೆ ಬರ್ತಿರ್ಲಿಲ್ಲ, ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ಕು ಅದಕ್ಕೂ. ಅದೇ ಸಮಯ ನೋಡ್ಕೊಂಡು ಈ ತರ ಮಾಡಿದ್ದಾರೆ. ಚೆನ್ನಾಗಿದ್ಯಾನಮ್ಮ ಲಾವಣ್ಯ? ಅಯ್ಯೋ, ನೀನ್ ಸಿಕ್ಕಿಲ್ಲ ಅಂತ ನಿಮ್ಮ ಅಮ್ಮ ಅಂತೂ ಗೋಳೋ ಅಂತ ಅಳು. ಚೆನ್ನಾಗಿದ್ಯಾ ಲಸ್ಮಕ್ಕ? ಹೆಂಗೋ ನಿನ್ ಮಗಳು ಹುಷಾರಾಗಿ ಬಂದೇಳಲ್ಲ, ಈಗ ಸಮಾಧಾನ ಆಯ್ತೇನಮ್ಮ? ಗುಂಡಜ್ಜಿ, ನೀನದು? ನಂಬಕ್ಕೆ ಆಗ್ತಿಲ್ವಲ್ ಗುಂಡಜ್ಜಿ, ಏನಿದು ನಿನ್ನ ಹೊಸ ಅವತಾರ? ಯಾಕೆ ಹಿಂಗ್ ಬದಲಾಗಿದ್ಯಾ? ಏನ್ ಮೇಕಪ್, ಸೀರೆ ಏನು, ನಿನ್ ಹೇರ್ ಸ್ಟೈಲ್ ಏನು? ಅಯ್ಯೋ 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 ಅಯ್ಯೋ, ಏನ್ ಗುಂಡಜ್ಜಿ ಇದೆಲ್ಲನ? ಯಾಕೆ ಇಷ್ಟೊಂದು ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದ್ಯಾ? ಅದು ಈ ವಯಸ್ಸಿನಾಗ ನೀನು ಈ ತರ ಎಲ್ಲ ಬದಲಾಗಿದ್ಯಾ? ಅಯ್ಯೋ, ನನಗೆ ನಂಬಕ್ಕೆ ಆಗ್ತಿಲ್ವಲ್ ಗುಂಡಜ್ಜಿ. ಏನೇ ಬಗ್ಗೆ ಇದು ಗುಂಡಜ್ಜಿ ಇಷ್ಟೊಂದು ಬದಲಾವಣೆ ಹೆಂಗೆ ಇದೆಲ್ಲನ? ಯಾಕೆ ಅಂತ? ಅಯ್ಯೋ 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 ಅಯ್ಯೋ, ಪ್ರಶ್ನೆ ಒಂದೇ ಒಂದು ಕೇಳು. ನೀನೇನು ಈಟುದ್ದ ಒಳ್ಳೆ ರೈಲ್ ಓದಂಗ್ ಹೋಗ್ತೈತಲ್ಲ ನಿನ್ ಪ್ರಶ್ನೆಗಳು. ಗುಂಡಜ್ಜಿ ಏನು ಬೇಕು ಅಂತನ ಹಿಂಗ್ ತರ ರೆಡಿ ಆಗಿಲ್ಲ. ನಾವೇ ಎಲ್ಲ ಬಲವಂತ ಮಾಡಿ ಗುಂಡಜ್ಜಿನ ಈ ತರ ರೆಡಿ ಮಾಡಿ ನಿಮ್ಮ ಮನೆ ಹತ್ರ ಕರ್ಕೊಂಡು ಬಂದಿದೀವಿ. ಸಂತೋಷನಾ? ಅಯ್ಯೋ, ನಮ್ ಲಾವಣ್ಯ ಸಿಕ್ಕದಾಗಿಂದ ನನ್ಗೆ ನಗುನೇ ಬಂದಿರ್ಲಿಲ್ಲ. ಈಗ ನಗು ಬಂದಾಗ ಆಗ್ತೈತೆ ಗುಂಡಜ್ಜಿ ನೋಡಿ. ನನಗಂತೂ ಅಯ್ಯೋ ಆಶ್ಚರ್ಯನೂ ಆಗ್ತೈತೆ. ಏನ್ ಗುಂಡಜ್ಜಿ ಇದಕ್ಕೆಲ್ಲ ನೀನ್ ಹೆಂಗ್ ಒಪ್ಕೊಂಡೆ? ಯಾರು ಮಾಡಿದ್ದು ಇದೆಲ್ಲನ? ಮೇಕಪ್, ಹೇರ್ ಸ್ಟೈಲ್ ಎಲ್ಲನ ಚೆನ್ನಾಗ್ ಮಾಡ್ಯಾರಮ್ಮ, ಚೆನ್ನಾಗ್ ಕಾಣಿಸ್ತಾ ಇದ್ಯಾ. ಅಯ್ಯೋ ಲಕ್ಷ್ಮಿದು ಅಕ್ಕ, ಇದು ಎಲ್ಲ ಆ ಜಯಮ್ಮ ಮಾಡಿರೋದು. ಜೈನ್ದು ಅಕ್ಕ ಮೇಕಪ್ ಎಲ್ಲ ಬ್ಯೂಟಿ ಪಾರ್ಲರ್ ಎಲ್ಲ ಮತ್ತೆ ಶುರು ಮಾಡಿದ್ದಾರೆ. ಅವ್ರದ್ದು ಮಗಳು ಇತ್ತಲ್ಲ ಬ್ಯೂಟಿ ಪಾರ್ಲರ್ ಮಗಳದು, ಅದನ್ನ ಜಯಮ್ಮ ಮಾಡ್ತಾರಂತ ಈಗ. ಅದಕ್ಕೆ ಮೊದಲೇ ಕಸ್ಟಮರ್ ಅಂತ ಗುಂಡಜ್ಜಿಗೆ ಫ್ರೀ ಆಗಿ ಮೇಕಪ್ಗೆ ಮಾಡಿದ್ದಾರೆ ಅಲ್ಲ. ಚೆನ್ನಾಗಿದೆ ಅಲ್ಲ? ಹೌದಾ, ಜಯಂತಿ ಮಾಡ್ತಾರ ಮೇಕಪ್? ನಂಬಕ್ಕೆ ಆಗ್ತಾ ಇಲ್ವಲ್ಲ. ಕಲ್ತಿದಾರ ಅವರೆಲ್ಲನ? ಅಯ್ಯೋ, ಯಾತು ಕಲ್ತಿಲ್ಲ, ಬದನೆಕಾಯಿನೂ ಕಲ್ತಿಲ್ಲ. ಅವ್ಳು ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಏನೋ ಅದಕ್ಕೆ ಕನ್ನಡ ಓದ್ಬೋದೇನೋ, ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ. ಏನ ಮಾಯ ಮಾಡ್ತಿಲ್ಲಲ್ವಾ? ಅವಾಗ ನೋಡ್ಕೊಂಡಿದ್ಲಂತೆ ನಾನು ಮಾಡ್ತೀನಿ ಅಂತನ ಅದನ್ನ ಶುರು ಮಾಡ್ತಾವಂತ ಇವಾಗ. ಎಲ್ಲನ ನಿನ್ನೆ ಎಲ್ಲನ ಉದ್ಘಾಟನೆ ಮಾಡಿ ಎಲ್ಲ ಸ್ವೀಟ್ ಕೊಟ್ಲು ಚಂಪಾಕಲಿನ. ಇವತ್ತು ಗುಂಡಜ್ಜಿಗೆ ಮೇಕಪ್ ಮಾಡಿದಾಳೆ. ಹೆಂಗೋ ಗುಂಡಜ್ಜಿನೇನೋ ಚೆನ್ನಾಗಿ ಮೇಕಪ್ ಬಂದೈತೆ. ಮುಂದಕ್ಕೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಸರಿ, ಮಾಡ್ಲಿ ಬಿಡಮ್ಮ. ಏನೋ ಒಂದು ಹೊತ್ಲಾಗಿ ಏನೋ ಒಂದು ಕಲ್ತು ಏನೋ ಮಾಡ್ಬೇಕು ಅಂತ ಹೊರಟೆ ಇದ್ದಾಳಲ್ಲ ಜಯಮ್ಮ. ಒಳ್ಳೇದಾಗ್ಲಿ ಬಿಡು. ನಮ್ ಲಾವಣ್ಯ ಸಿಕ್ಕದ್ಲಲ್ಲ, ಅಷ್ಟೇ ಸಮಾಧಾನ ನನಗೆ. ದೇವ್ರ ಹತ್ರ ಆರಕೆ ಮಾಡ್ಕೊಂಡಿದ್ದೆ, ಬಂದು ಪೂಜೆ ಮಾಡಿಸಿ 4 ಜನಕ್ಕೆ ಅನ್ನದಾನ ಮಾಡ್ತೀನಿ ಅಂತನ. ನಾಳೆ ನಾಡಿದ್ರಾಗೆ ಶುಕ್ರವಾರನ ಯಾವತ್ತಾದ್ರೂ ಮಾಡ್ಬೇಕು ಕಣೆ ಭಾಗ್ಯಮ್ಮ. ಮಾಡೋಣ ಬಿಡು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ? ನಾವೆಲ್ಲ ಇಲ್ಲಿ ಇದೀವಲ್ಲ. ನಿನಗೆ ಏನೇನು ಸಹಾಯ ಬೇಕು ನಮ್ಮನ್ನ ಕೇಳಿ, ನಾವು ಮಾಡ್ತೀವಿ. ಅನ್ನದಾನ ಮಾಡಕ್ಕೆ, ಪೂಜೆ ಮಾಡಕ್ಕೆ ಏನೇನ್ ಬೇಕು ಎಲ್ಲಾನ ನಾವೆಲ್ಲ ಹೊಂದಿಸ್ತೀವಿ. ನಾನು, ಗುಂಡಜ್ಜಿ, ಬಾನು ಎಲ್ರು ನಿನ್ ಜೊತೆ ಇರ್ತೀವಿ. ನೀನೇನ್ ಚಿಂತೆ ಮಾಡ್ಬೇಡ. ಲಾವಣ್ಯ ಒಟ್ನಲ್ಲಿ ಹುಷಾರಾಗಿ ಬಂದಿದ್ದಾಳಲ್ಲ, ಅಷ್ಟೇ ಸಂತೋಷ ನಮ್ಮೆಲ್ಲರಿಗೂ. ಲಾವಣ್ಯ ಇನ್ಮೇಲೆ ಹುಷಾರಾಗಿರಮ್ಮ, ಎಲ್ಲಾನು ಹೊರಗಡೆ ಹೋದಾಗ ಹಂಗ. ಸರಿ ಆಂಟಿ, ಆಯ್ತು. ನಾನು ಹುಷಾರಾಗಿ ಇರ್ತಿದ್ದೆ, ಆದ್ರೆ ಇದು ಪಕ್ಕ ಪ್ಲಾನ್ ಮಾಡಿರೋದು. ಹಂಗಾಗಿ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಅಷ್ಟೇನೆ. ಕಳ್ಳರು ಸಿಗೇ ಬಿದ್ರಲ್ಲ, ಆ ರೀಮಾ ಸೀಮನ್ನ ಜೈಲಿಗೆ ಹಾಕಿದ್ದಾರೆ. ಈಗ ಬಡ್ಕೊಂತ ಇದ್ದಾರೆ ಅವರಿಬ್ರು ಜೈಲ್ನಾಗೆ. ಅವಳು ನಿನ್ನ ಆದ್ನಿ ಅಲ್ಲ, ಅವಳಿಗೆ ಏನು ಅಷ್ಟೊಂದು ಧೈರ್ಯ? ಫ್ರೆಂಡ್ ಜೊತೆ ಸೇರ್ಕೊಂಡು ನಿನ್ನೆ ಕಿಡ್ನಾಪ್ ಮಾಡಿಸಿದಾಳೆ ಅಂದ್ರೆ ಅವಳು ಬಾರಿ ಇದ್ದಾಳೆ ಬಿಡಮ್ಮ. ಅಲ್ಲ, ರೌಡಿಗಳೆಲ್ಲ ಪರಿಚಯ ಏನು ಅವಳಿಗೆ? ಅವಳೇನೆ ತಾಯಿ ಅಂತಳಾಗಿ ಅವಳೆ ಅಲ್ಲ, ಹೆಣ್ಣು ಹುಡುಗಿಯಾಗಿ ಹಿಂಗೆಲ್ಲನ ಗಂಡು ಮಗಳು ಮಾಡೋಂಥ ಕೆಲಸನೆಲ್ಲ ಕಿಡ್ನಾಪ್ ಅದು ಇದು ಅಂತ ದುಡ್ಡು ಕೊಟ್ಟು ಮಾಡಿಸೋಳಲ್ಲ. ಅವಳೇನು ಹೆಣ್ಣೋ ಎಮ್ಮಾರಿನೋ? ಅವಳು ಹಂಗೆ ಕಣ್ಗುಂಡಜ್ಜಿ ಒಂದಿಟ್ಟು ಅವ್ರ ಮನೆಯಾಗೆ ಒಬ್ಳೆ ಮಗಳು ಅಂತಾನ ಉಪ್ಸಿ ಬೆಳೆಸಿದ್ದಾರೆ. ಇಂಜಿನಿಯರಿಂಗ್ ಓದಕ್ಕೆ ಅಂತ ಹೋಗಿ ಅಲ್ಲಿ ಆಟ ಆಡಿ ಅಲ್ಲಿ ಇಲ್ಲಿ ಸುತ್ತಾಡಿ ಇಂಥವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಫೇಲ್ ಆಗಿ ಮನೆ ಕುಕ್ಕೊಂಡವಳೆ. ಮನೆಯಾಗೆ ಪಾಸ್ ಆಗಿನಿ ಅಂತ ನಂಬಿಸಿದಾಳೆ ಅವರಪ್ಪಗೂ ಅಮ್ಮಗೂ ಎಲ್ಲಾರ್ಗು. ಅಯ್ಯೋ, ಆ ಹುಡುಗಿ ಏನಾದರೂ ಮಾಡ್ಕೊಂಬ್ಲಿ, ಫೇಲ್ ಆದರೂ ಆಗಲಿ, ಪಾಸ್ ಆದ್ರೂ ಆಗಲಿ, ನೀನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವಳು ಯಾರನ್ನಾದ್ರೂ ಮದುವೆ ಆಗಲಿ, ಇನ್ಮೇಲೆ ಆ ಹುಡುಗಿ ಮದುವೆ ಬಗ್ಗೆ ಆಗಲಿ, ಅವಳು ಯಾರ ಫ್ರೆಂಡು ಅವಳ ಮದುವೆ ಬಗ್ಗೆ ಆಗಲಿ ಏನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರು ಹೆಂಗಾದ್ರೂ ಮಾಡ್ಕೊಂಬ್ಲಿ, ಆಯಿತಾ? ಇನ್ಮೇಲೆ ನೀನು ಹುಷಾರಾಗಿರಮ್ಮ. ಇಂಥ ರಿಸ್ಕ್ ಎಲ್ಲನ ತಾಮಕ್ಕೆ ಹೋಗ್ಬೇಡ. ನಿನ್ಗೆ ಯಾಕೆ ಬೇಕು ಹೇಳು? ಒಬ್ರು ವಿರೋಧ ಕಟ್ಕೊಂಡ್ರೆ ನೋಡು ಹಿಂಗೆಲ್ಲನ ಆಗುತ್ತೆ.
ಸರಿ ಆಯ್ತು ಬಿಡಪ್ಪ, ಇನ್ಮೇಲೆ ಅವ್ರ ತಂಟೆಗೆ ಹೋಗಲ್ಲ. ನಾನಾಯ್ತು ನನ್ನ ಪಾಡಾಯ್ತು ಅನ್ಕೊಂಡು ಇರ್ತೀನಿ. ನಾನು ಯಾಕೆ ಇಷ್ಟೆಲ್ಲ ಆದ್ಮೇಲೂ ನಾನು ಅವ್ರ ಮದುವೆ ಬಗ್ಗೆ ಆಗಲಿ ಅವ್ರ ವಿಷಯದ ಬಗ್ಗೆ ಆಗಲಿ ಏನು ಮಾತಾಡಕ್ ಹೋಗಲ್ಲ. ಮನೇಲೂ ಅಷ್ಟೇ ಏನು ಹೇಳಕ್ ಹೋಗಲ್ಲ. ಸರಿ ನಡೀರಿ ಒಳಿಕೆ. ಗುಂಡಜ್ಜಿ, ಭಾನು, ಭಾಗ್ಯಮ್ಮ ಬರ್ರಿ ಒಳಿಕೆ. ಇಲ್ಲ ಕಣೆ ಲಸ್ಮಕ್ಕ, ಇದನ್ನೆಲ್ಲ ನಾ ತೆಗಿಬೇಕು. ನನಗೆ ಇದು ಒಟ್ಟು ಹಾಕ್ಕೊಂಡು ಊರಾಗೆ ಓಡಾಡಕ್ಕಾಗ್ತಿಲ್ಲ. ಎಲ್ಲ ನಾ ನಗ್ತಾರೆ. ನಮ್ಮ ಅಂತಕ್ಕೆ ಹೋಗ್ತೀನಿ. ಬರೇ ಭಾನು, ಭಾಗ್ಯಮ್ಮ ಹೋಗೋಣ. ಇದನ್ನೆಲ್ಲ ನಾ ತೆಗೆದು ಒಟ್ಟು ನನಗೆ ಅಚ್ಚುಕಟ್ಟಾಗಿ ಮಾಡಿರಂತೆ ಮೊದಲಿದ್ದಂಗೆ. ಸರಿ ಬಾ ಗುಂಡಜ್ಜಿ. ಸ್ಮಿಂದು ಅಕ್ಕ, ನಿಂದು ಈಗ ತಾನೇ ಬಂದಿದ್ದೀರಾ, ಹೋಗಿ ರೆಸ್ಟ್ ಮಾಡಿ. ಲಾವಣ್ಯ ಹೋಗು, ಊಟಗೆ ಮಾಡಿ ರೆಸ್ಟ್ಗೆ ಮಾಡಿ, ಆಮೇಲೆ ಬಂದು ಮತ್ತೆ ಹಾಡ್ತೀವಿ ನಿಮ್ದು ಜೊತೆ. ಸರಿ ಆಯ್ತು ಕಣೆ ಬಾನು, ಹೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.